ಆಯುಧ ಹಿಡಿದು ಕಳ್ಳರ ಕೈಚಳಕ, ಲಕ್ಷಾಂತರ ಮೌಲ್ಯದ ಚಿನ್ನ ಕದ್ದ ಖದೀಮರು. ಧಾರವಾಡದಲ್ಲಿ ದೇವಾಲಯ ಕಳ್ಳತನ, ಕರಿಯಮ್ಮ ದೇವಿ ಆಭರಣ ಲೂಟಿ. ಕೈಯಲ್ಲಿ ಆಯುಧ ಹಿಡಿದ ಇಬ್ಬರು ಕಳ್ಳರು ದೇವಾಲಯದಲ್ಲಿ ತಮ್ಮ ಕೈಚಳಕ ತೋರಿಸಿ ಲಕ್ಷಾಂತರ ಮೌಲ್ಯದ ಆಭರಣಗಳನ್ನು ಕದ್ದ ಘಟನೆ ಧಾರವಾಡ ತಾಲೂಕಿನ ಮುರಕಟ್ಟಿ ಗ್ರಾಮದ ದೇವಾಲಯದಲ್ಲಿ ನಡೆದಿದೆ. ಕರಿಯಮ್ಮ ದೇವಿ ಮೈಮೇಲೆ ಹಾಕಿದ್ದ ಬಂಗಾರದ ಸರ ಹಾಗೂ ಪದಕ ಸೇರಿ ಸುಮಾರು 150 ಗ್ರಾಂ ಚಿನ್ನ ಮತ್ತು 2 ಕೆಜಿ ಬೆಳ್ಳಿ ಕದ್ದ ಖದೀಮರು ಬೈಕ್ನಲ್ಲಿ ಸ್ಥಳದಿಂದ ಪರಾರಿಯಾಗಿದ್ದಾರೆ. ಒಬ್ಬ ಕಳ್ಳ ಹೊರಗಡೆ ಕಾವಲು ನಿಂತಿದ್ರೆ ಇನ್ನೊಬ್ಬ ದೇವಿಯ ಗರ್ಭಗುಡಿಗೆ ನುಗ್ಗಿ ಕಳ್ಳತನ ಮಾಡಿರಬಹುದು ಅನ್ನುವ ಶಂಕೆ ವ್ಯಕ್ತವಾಗಿದೆ. ಸುಮಾರು 18 ಲಕ್ಷ ರೂಪಾಯಿ ಮೌಲ್ಯದ ಆಭರಣ ಲೂಟಿ ನಡೆದಿದ್ದು, ಘಟನೆ ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪಾದಚಿಹ್ನೆ ಮತ್ತು ಸಿಸಿಟಿವಿ ಸುಳಿವಿನ ಆಧಾರದ ಮೇಲೆ ಕಳ್ಳರ ಪತ್ತೆಗೆ ಶೋಧ ತೀವ್ರಗೊಳಿಸಿದ್ದಾರೆ. ದೇವಸ್ಥಾನದಲ್ಲಿ ನಡೆದ ಈ ಕಳ್ಳತನ ಸ್ಥಳೀಯರಲ್ಲಿ ಭಯ ಮತ್ತು ಬೇಸರ ಮೂಡಿಸಿದೆ. ಖದೀಮರನ್ನ ಆದಷ್ಟು ಬೇಗ ಬಂಧಿಸಬೇಕೆಂಬ ಆಗ್ರಹ ಗ್ರಾಮಸ್ಥರಿಂದ ವ್ಯಕ್ತವಾಗಿದೆ. ಶ್ರೀನಿಧಿ ನ್ಯೂಸ್ ಧಾರವಾಡ.